4 ವರ್ಷದ ಏನೇನು ಪ್ರಾಕ್ಟೀಸ್ ಮಾಡಿದ್ದೀವಿ ಅದನ್ನು ಅಷ್ಟು ಜನನೂ ಸೇರಿಕೊಂಡು ಮಾಲ್ ಆಫ್ ಮೈಸೂರಲ್ಲಿ ಶೋ ಮಾಡ್ತಾ ಇದ್ದೀವಿ. ಈ ವೀಕ್ 2ನೇ ತಾರೀಕಿಂದ 4ನೇ ತಾರೀಕು ತನಕ. ಅದು 10 ಗಂಟೆಯಿಂದ 7:30 ತನಕ ಇರುತ್ತೆ. ಶೋ ನೇಮ್ ನಾವು ಆ್ಯಕ್ಚುಲಿ 8 ಜನ ಇರೋದ್ರಿಂದ 8 ಡಿಫ್ರೆಂಟ್ ವಿಭಾಗಗಳು ಆಗಿರೋದ್ರಿಂದ ನಾವು ಅದನ್ನು ಆಕ್ಟೇಟ್ ಆರ್ಟ್ ಶೋ ಅಂತ ಹಾಕಿದ್ದೀವಿ. ಸೊ ದಯಮಾಡಿ ಎಲ್ಲರೂ ಪ್ರದರ್ಶನಕ್ಕೆ ಬರಬೇಕು. ಹಾಂ ಸರ್, ನಾವು ಆ್ಯಕ್ಚುಲಿ ಫಸ್ಟ್ ಡೇ ಪ್ರದರ್ಶನ ಇರೋ ಟೈಮಲ್ಲಿ ಸಂಜೆ ಹೊತ್ತು ಒಂದು ಸಂಗೀತ ಜಾಮಿಂಗ್ ಥರ ಒಂದು ಮಾಡ್ತಾ ಇದ್ದೀವಿ, ಮ್ಯೂಸಿಕ್ ಜಾಮ್ ಥರ. ಸೆಕೆಂಡ್ ಡೇ 2 ದಿವಸ ಫುಡ್ ಕೋರ್ಟಲ್ಲಿ ಆ್ಯಕ್ಚುಲಿ ಕ್ಯಾರಿಕೇಚರ್ ಮತ್ತು ಪೋರ್ಟ್ರೇಟ್ ಡ್ರಾಯಿಂಗ್ ಥರದೊಂದು ಮಾಡಿದ್ದೀವಿ. ಇದು ನಮ್ಮ ಪ್ರದರ್ಶನದ ಜೊತೆಗೆ ಆಗ್ತಾ ಇರುತ್ತೆ. ಗೆಸ್ಟ್ ಅಂತ ಹೇಳಿ ತುಂಬ ಇದರ ಥರ ಇದು ಮಾಡಿಲ್ಲ, ಯಾರು ಮೇಯ್ನ್ ಗೆಸ್ಟ್ ಅನ್ನೋ ಥರ ಮಾಡಿಲ್ಲ. ಎಲ್ಲ ಮೇಯ್ನಾಗಿ ನಮಗೆ ಯಾರ್ಯಾರು ಸಜೆಷನ್ ಕೊಡೋಕ್ಕಾಗುತ್ತೆ, ಎಲ್ಲ ಆರ್ಟಿಸ್ಟ್ಗಳನ್ನು, ದೊಡ್ಡ ಆರ್ಟಿಸ್ಟ್ಗಳಾಗಲಿ ಎಲ್ಲರನ್ನೂ ಕೂಡ ಕರೆದಿದ್ದೀವಿ. ನಮಗೆ ಇದು ಫಸ್ಟ್ ಟೈಮ್ ಆಗಿರೋದ್ರಿಂದ ನಮಗೆ ಪಬ್ಲಿಕ್ಕಿಂದಾಗಲಿ ಮತ್ತು ಆರ್ಟಿಸ್ಟ್ಗಳಿಂದಾಗಲಿ ನಮಗೆ ಒಳ್ಳೆ ಸಜೆಷನ್ಸ್ ಮತ್ತು ನಮ್ಮ ವರ್ಕಿಗೆ ಇದು ಹೆಲ್ಪ್ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ನಾವು ಈ ಆರ್ಟ್ ಶೋನ ಮಾಡಿರೋದು. ಮೇಯ್ನಾಗಿ ಇಲ್ಲಿ ತನಕದ ನಮ್ಮ 4 ವರ್ಷದಲ್ಲಿ ನಾವೇನು ಪ್ರಾಕ್ಟೀಸ್ ಮಾಡಿದ್ದೀವಿ ಅದನ್ನು ಈ ಆರ್ಟ್ ಶೋ ಅಲ್ಲಿ ಪ್ರದರ್ಶನ ಮಾಡೋಕ್ಕೆ ಅಂತ ಆ ಉದ್ದೇಶ ನಮ್ಮದಿರೋದು. ಈಗ ಒಬ್ಬೊಬ್ಬರು ಪರ್ಸ್ನಲ್ ಆಗಿ ಅವ್ರವ್ರದ್ದು ಒಂದು ಬೇರೆ ಬೇರೆ ಪ್ರಾಕ್ಟೀಸ್ ಇರ್ತದೆ. ಬಟ್ ಮೇಯ್ನ್ಲಿ ಆಗಿ ಹೇಗೆ ಅಂತಂದರೆ, ಈಗ ಗ್ರಾಫಿಕ್ಸ್ ಅನ್ನೋದು ಒಂದು ವಿಭಾಗ. ಸೊ ಅದರದ್ದು ಅವರು ಅಚ್ಚುಕಲೆ ಒಂದು ಬೇರೆ ರೀತಿ ಅಂಥದ್ದಾಗಿರುತ್ತೆ. ಅಂದರೆ ಅದರ ಟೂಲ್ಸ್ ಆಗಲಿ, ಮೆಟೀರಿಯಲ್ಸ್ ಬೇರೆ ಬೇರೆ ಥರದ್ದು. ಸೊ ಆ ಪ್ರಾಕ್ಟೀಸಿಂದ ಅವ್ರು ಹೋಗಿರ್ತಾರೆ. ಪೇಂಟಿಂಗ್ ಅವರು ಪೇಂಟಿಂಗ್ ಮೂಲಕ, ಮತ್ತು ಇವರು ಸ್ಕಲ್ಪ್ಚರ್ಸ್ ಅವರು 3D ವರ್ಕ್ಸ್, ಅದು ಶಿಲ್ಪಕಲೆ ಮತ್ತು ಬೇರೆ ಬೇರೆ ಮೆಟೀರಿಯಲ್ಸ್ಗಳಿಂದ 3 ಡೈಮೆನ್ಷನ್ಸಲ್ಲೂ ಮಾಡುವಂಥ ವರ್ಕ್ಸು. ಮತ್ತು ಫೋಟೋಗ್ರಾಫಿ ಅದೊಂದು ಬೇರೆ ಥರದ ಕಲೆ. ಸೊ ಬೇರೆ ಬೇರೆ ರೀತಿಯಲ್ಲಿ ಪ್ರಾಕ್ಟೀಸ್ ಮಾಡೋ ಅಂಥವ್ರು ಒಟ್ಟಿಗೆ ಸೇರಿಕೊಂಡು ವರ್ಕ್ ಮಾಡ್ತಾಯಿದ್ದೀವಿ, ಈ ಪ್ರದರ್ಶನ ಮಾಡ್ತಾಯಿದ್ದೀವಿ ಸರ್. ಹಾಂ ಸರ್, ನಮಗೆ ಆ್ಯಕ್ಚುಲಿ ನಮ್ಮ ಅಲ್ಯುಮಿನಿಯಲ್ಲಿ ಇರುವಂಥ ನಮ್ಮ ಸೀನಿಯರ್ಸ್ಗಳು ಯಾರ್ಯಾರಿದ್ದಾರೆ ಮತ್ತು ನಮ್ಮ ಜೂನಿಯರ್ಸ್, ನಮ್ಮ ಸ್ಟೂಡೆಂಟ್ಸ್ಗಳು ಎಲ್ಲರ ಕಡೆಯಿಂದ ನಮ್ಗೆ ಹೆಲ್ಪ್ ಆಗಿದೆ. ಬೇರೆ ಹೊರಗಡೆ ಬಂದು ನಾವು ಒಂದು ಶೋ ಮಾಡಬೇಕು ಅಂದರೆ ತುಂಬ ಒಂದು ಕಷ್ಟ ಇದೆ. 8 ಜನ ಸಪ್ರೇಟಾಗಿ 8 ಜನ ಮಾಡಬೇಕು ಅಂದಾಗ ನಮ್ಗೆ ಅದು ಅಂದರೆ ಅದು ಫೈನಾನ್ಷಿಯಲಿ ಆಗಲಿ ಅಥವಾ ಬೇರೆ ನಮಗೆ ಹೇಗೆ ಮಾಡಬೇಕು ಒಂದು ಶೋ ಅನ್ನೋದು ನಮ್ಗೆ ಫಸ್ಟ್ ಟೈಮ್ ಆಗಿರೋದ್ರಿಂದ ನಮಗೆಲ್ರಿಗೂ ನಮ್ಮ ಸೀನಿಯರ್ಸ್ಗಳು ತುಂಬ ಹೆಲ್ಪ್ ಮಾಡಿದ್ದಾರೆ, ಯಾವ ಥರ ಮಾಡಬಹುದು ಹೊರಗಡೆ ಏನು ಎತ್ತ ಅಂತ. ಹಾಗೆ ಇದ್ರ ಜೊತೆಗೆ ಈಗ ನಾವು ಹೊರಗಡೆ ಬಂದಾಗ ನಮಗೆ ಆ್ಯಕ್ಚುಲಿ ಫೈನಾನ್ಷಿಯಲಿ ನಾವು ಅಷ್ಟು ಸ್ಟ್ರಾಂಗ್ ಇರಲ್ಲ, ಯಾಕಂದರೆ ಸ್ಟೂಡೆಂಟ್ಸ್ಗಳು. ಸೊ ಅದಕ್ಕೋಸ್ಕರ ನಮಗೆ ಒಂದಷ್ಟು ಸ್ಪಾನ್ಸರ್ ಮಾಡಿದ್ದಾರೆ ಒಂದಷ್ಟು ಜನಗಳು. ಸದರ್ನ್ ಫರ್ನಿಚರ್ಸ್ ಅಂತ ಅವರೊಬ್ಬರು ಲೈಟ್ ಆ್ಯಂಡ್ ಸೌಂಡು ಅವ್ರ ಕಡೆಯಿಂದ ಅವ್ರು ನಮಗೆ ಒಂದು ಸ್ವಲ್ಪ ಇದು ಮಾಡ್ತಾಯಿದ್ದಾರೆ, ಸ್ಪಾನ್ಸರ್ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಲಯನ್ಸ್ ಕ್ಲಬ್ ಅವರು ಕೂಡ ನಮಗೊಂದು ಸ್ವಲ್ಪ ಹೆಲ್ಪ್ ಮಾಡಿದ್ರು. ಆಮೇಲೆ ನಾರಿ ಟ್ರಸ್ಟ್ ಅಂತ ಅವ್ರು ಮುರಳಿ ಸರ್ ಅಂತ ಒಬ್ಬರು ಪರ್ಸನ್ ಇದ್ದಾರೆ. ಆ ಪರ್ಸನ್ ಕೂಡ ನಮಗೆ ನಮ್ಮದು ಪ್ರಿಂಟಿಂಗ್ ಇದೆಲ್ಲ ಅವರೇ ಕಂಪ್ಲೀಟಾಗಿ ನಮ್ಗೆ ಹೆಲ್ಪ್ ಮಾಡಿದ್ರು. ಹೀಗೆ ಆಲ್ಮೋಸ್ಟ್ ಎಲ್ಲರೂ ಒಂದು 6-7 ಜನ ನಮಗೆ ಈ ಥರ ಹೆಲ್ಪ್ ಮಾಡಿದ್ದಾರೆ. ಪ್ಲಸ್ ನಮ್ಮ ಅಲ್ಯುಮಿನಿ ಕಡೆಯವರು ಇವರೆಲ್ಲ ನಮಗೊಂದು ಸ್ವಲ್ಪ ಫೈನಾನ್ಷಿಯಲಿ ಆಗಲಿ ಅಥವಾ ನಮ್ಮ ಹೇಗೆ ಶೋ ಮಾಡಬೇಕು, ಯಾವ ಥರ ಏನು, ಈ ಥರದ್ದು ಎಲ್ಲ ರೀತಿಯಲ್ಲೂ ನಮಗೆ ಹೆಲ್ಪ್ ಮಾಡಿದ್ದಾರೆ ಸರ್. ಆಲ್ಮೋಸ್ಟ್ ಒಂದು 89 ಕಲಾಕೃತಿಗಳು ನಮ್ಮದು 4 ವರ್ಷದ ಇದಿರೋದ್ರಿಂದ. ನಮ್ಮದು ಮೇಯ್ನ್ ಉದ್ದೇಶ ಇರೋದು ಸರ್, ನಮ್ಮ ವರ್ಕ್ನ ನೋಡಿ ಅದ್ರ ಸಜೆಷನ್ ಸಿಗಲಿ ಅಂತ. ಬಟ್ ಅದ್ರ ಜೊತೆಗೆ ಅದು ಸೇಲ್ ಆಗುತ್ತೆ ಅನ್ನೋ ಥರ ಇದ್ದರೆ ಅದು ಆ ಥರನೂ ಅದ್ರಿಗೆ ಓಕೆ ಇದೆ ಸರ್, ಅದು ಆಗಬಹುದು. ಬಟ್ ಮೇಯ್ನ್ ಉದ್ದೇಶ ಇರೋದೇ ನಮ್ಮದು ನಮ್ಮ ಪ್ರದರ್ಶನ ನೋಡಿ ಜನ ಕನೆಕ್ಟ್ ಆಗಿ ಅದಕ್ಕೇನು ಅವರ ಸಜೆಷನ್ ಅಥವಾ ಏನಾದರೂ ಅವ್ರ ಕಡೆಯಿಂದ ನಮಗೆ ಒಪಿನಿಯನ್ಸ್ ಬರಲಿ ಅನ್ನೋದೇ ಮೇಯ್ನ್ ಉದ್ದೇಶ ಇರೋದು. ಹಾಂ ಸರ್, ಹೌದು. ನಮಗೆ ಆ್ಯಕ್ಚುಲಿ ಸ್ಟೂಡೆಂಟ್ಸ್ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಒಂದು ಕೊಲಾಬ್ರೇಷನಲ್ಲಿ ಅದನ್ನು ಆ ಥರ ವರ್ಕ್ ಮಾಡ್ತಿದ್ದಾರೆ. 4th ಫ್ಲೋರಲ್ಲಿ ಇದಿರೋದು ಒಂದು ಹಾಲ್ ಇದೆ. ಆ ಪೂರ್ತಿ ಹಾಲ್ನ ನಮ್ಗೆ ಅವರು ಗ್ಯಾಲರಿ ಸ್ಪೇಸ್ ಥರ ಸೆಟ್ ಮಾಡ್ಕೊಳ್ಳಿ ಅನ್ನೋ ಥರ ಅದು ಮಾಡಿದ್ದಾರೆ. ಈ ಪ್ರದರ್ಶನ ಸರ್
ಸರ್ ನಮಗೆ ಹೊರಗಡೆಯಿಂದ ಬಂದರೆ ಈಗ ಆರ್ಟಿಸ್ಟ್ಗಳಾಗಲಿ ಅಥವಾ ಬೇರೆ ಯಾರಾದರೂ ನಮಗೆ ನಮ್ಮ ವರ್ಕ್ಸ್ ನೋಡ್ತಾರೆ, ಸಜೆಷನ್ ಮಾಡ್ತಾರೆ. ಸೊ ನಮ್ಮ ಮುಂದಕ್ಕೆ ಹೇಗೆ ವರ್ಕ್ ಮಾಡಬಹುದು ಅನ್ನೋದು ಒಂದು ಐಡಿಯಾ ಇರುತ್ತೆ. ಮತ್ತು ಅದ್ರ ಜೊತೆಗೆ ಈಗ ನಾವು ಸ್ಟೂಡೆಂಟ್ಸ್, ಸೊ ಫೈನಾನ್ಷಿಯಲಿ ಕೂಡ ನಮಗೆ ಇದ್ರ ಜೊತೆಗೆ ನಮ್ಗೆ ಫೈನಾನ್ಷಿಯಲಿ ಕೂಡ ಹೆಲ್ಪ್ ಬೇಕಾಗುತ್ತೆ. ಸೊ ಯಾರಾದರೂ ಒಂದು ವೇಳೆ ನಮ್ಮ ವರ್ಕ್ಸ್ನ ಇಷ್ಟಪಟ್ಟು ಅವ್ರು ಕೊಂಡ್ಕೋತಾರಂದರೆ ನಮಗದು ನಮಗೊಂದು ಸ್ವಲ್ಪ ಹೆಲ್ಪ್ ಆಗೋದು. ಇಷ್ಟೆಲ್ಲ ಶೋ ಮಾಡಿ ಸೊ ಅದು ನಮ್ಗೊಂದು ಸ್ವಲ್ಪ ಇನ್ನೂ ಗಿವಿಂಗ್ ಬ್ಯಾಕ್ ಟು ಅನ್ನೋ ಥರ ಏನಾದರೂ ನಿಮ್ಗೆ ಏನಾದರೂ ಸಿಕ್ಕರೆ ಅದು ನಮಗೆ ಹೆಲ್ಪ್ ಆಗುತ್ತೆ. ಸೊ ಮತ್ತು ಈಗ ಆರ್ಟಿಸ್ಟ್ಗಳು ಯಾರಾದರೂ ಬಂದರೆ ಹೊರಗಡೆ ಬೇರೆ ಶೋನ ಅವಕಾಶ ಕೂಡ ನಮಗೆ ಸಿಗಬಹುದು. ಬೇರೆ ಕಡೆಯೂ ಶೋ ಮಾಡೋಕ್ಕೆ ನಮಗೆ ಇದೊಂದು ಒಳ್ಳೆಯ ಅವಕಾಶ. ದಯವಿಟ್ಟು ಎಲ್ಲರೂ ಕಾರ್ಯಕ್ರಮಕ್ಕೆ ನಮ್ಮ ಪ್ರದರ್ಶನಕ್ಕೆ ಬನ್ನಿ. ಥ್ಯಾಂಕ್ ಯು.